ಬಾಗಲಕೋಟೆ ಜಮೀನು ಬಗ್ಗೆ ಈಗಾಗಲೇ SITನೂ ತನಿಖೆ ಆಗಿದೆ, ಸರ್ವೆ ಕೂಡ ಆಗಿದೆ. ನಾನು ಮೊನ್ನೆ ಪ್ರೆಸ್ಸಲ್ಲಿ ಹೇಳಿದ್ದೀನಿ, ಸರ್ವೆ ಏನು ಎಷ್ಟು ಎಕರೆ ಸರ್ಕಾರಿ ಜಾಗ ಇದೆ ಅಂತ, ಅದೇನನ್ನು ಒತ್ತುವರಿ ಆಗಿದ್ದರೆ ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸ್ತೀವಿ ಅಂತ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಅಷ್ಟೇ ಇವತ್ತಿನ ನಾನು ಜಿಲ್ಲಾಧಿಕಾರಿ ಲೀವ್ ಕೂಡ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಒತ್ತುವರಿ ಆಗಿರುವಂಥ ಜಾಗನ ಏನು ರಿಪೋರ್ಟ್ ಬಂದಿದೆ, ಸರ್ಕಾರಿ ಜಾಗ ಅಂತ ಏನು ಗುರುತಿಸಿದ್ದಾರೆ ಸರ್ವೆ ರಿಪೋರ್ಟಲ್ಲಿ, ಮುಲಾಜಿಲ್ದ ಲೇಟೇ ಮಾಡಕ್ಕೆ ಹೋಗ್ಬೇಡಿ. ಸುಮ್ಮನೆ ಪ್ರಚಾರಕ್ಕೆ ಇದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತಾ ಇದೆ. ಸರ್ಕಾರಿ ಜಾಗ ಅಂತ ಏನಿದು ಅದು ಸರ್ಕಾರ ವರ್ಷಕ್ಕೆ ತಗೊಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ. ತುಂಬ ಆಸಕ್ತಿಯಿಂದ ಅವರು ಕೂಡ ಇಲ್ಲ ಮುಲಾಜಿ ಎಲ್ಲ ಸಹ ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ನಾನು ಶಾಲೆದು ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಶಾಲೆದು ಈಗ ಸರ್ವೆ ರಿಪೋರ್ಟಲ್ಲಿ ಮತ್ತು ಸರ್ವೆ ಇಲಾಖೆಯಲ್ಲಿ ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ದಾಖಲೆಗಳು ಇಲ್ಲ ಅನ್ನೋದು ಒಂದು ಮಾಹಿತಿ ಇದೆ. ಏನಾದರೂ ಸಿಕ್ಕಿದ್ರೆ ಮುಲಾಜಿಲ್ದರೆ ಆದರೂ ಕೂಡ ತಗೊಬೇಕು ಅಂತ ಮೊನ್ನೆ ಕೂಡ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಅದು ಕೂಡ ನಾವು ಬಿಡೋದಿಲ್ಲ. ಏನಾದ್ರು ಸಿಕ್ಕಿದ್ರೆ ಅದು ಕೂಡ ವಶ ಮಾಡ್ಕೊತೀವಿ ನಾವು ಅಂತ ಮೊನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ ನಾನು. ನೋಡಿಪ್ಪ, ಯಾರೇ ಅಕ್ರಮ ಮಾಡಿರಲಿ, ಈ ರಿಯಲ್ ಎಸ್ಟೇಟ್ ದಂಧೆಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಕ್ರಮ ಮಾಡಿದರೆ ನಾವಂತೂ ಬಿಡೋದಿಲ್ಲ. ನಾನು ಈಗಾಗಲೇ ನನ್ನದೇ ಆದ ಒಂದು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕಲ್ಲಿ ಎಲ್ಲೆಲ್ಲೂ ಅಕ್ರಮವಾಗಿ ಆಗಿದೆ ಅನ್ನೋದನ್ನು ಒಂದೆಲ್ಲ ರಿಪೋರ್ಟ್ ರೆಡಿ ಮಾಡಿಸ್ತಾ ಇದ್ದೀನಿ. ಆದಷ್ಟು ಬೇಗನೆ ನನ್ನ ಪ್ರಕಾರ ಒಂದು ತಿಂಗಳ ಒಳಗಡೆ ಅದನ್ನು ಸರ್ವೆ ನಂಬರ್ಸು ಯಾವುದೇ ಆಗಿರ್ಬೋದು, ಮತ್ತು ಇದು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ಬೋದು, ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಜಮೀನು ಅಕ್ರಮ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ತಿಂಗಳ ಒಳಗೆ ನನಗೊಂದು ಮಾಹಿತಿ ಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಕೇಳಿದ್ದೀನಿ. ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ನನ್ನ ಪರವಾಗಿರೋರು ಯಾರ್ಯಾರು, ಬೇರೆ ಬೇರೆ ಪರವಾಗಿರೋರು ಯಾರ್ಯಾರು ಈ ದಂಧೆಗಳಲ್ಲಿ ಅವರೇ, ಅದನ್ನು ನಾನು ಹೇಳಲಿಲ್ಲ ಅಂದರೆ, ಈಗ ಏನಾಗಿದೆ ಮಾಲೂರು ತಾಲೂಕಲ್ಲಿ ಅಂದರೆ, ಯಾವತ್ತೂ ಇಳಿದಿದ್ದು ನನ್ನ ಕಾಲದಲ್ಲಿ ಇನ್ನೇನು ಹೇಳ್ಕೊಳ್ಳೋಕ್ಕೆ ಸಿಕ್ತಿಲ್ಲ. ಅವ್ರಿಗೆ ಏನು ಹೇಳೋಕ್ಕೂ ಸಿಕ್ಕಲಿಲ್ಲ. ಎದ್ದರೆ ಕೂತ್ರೆ ಅಕ್ರಮ 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 ಅಂತ ಹೇಳ್ಕೊಂಡು ಹೋಗ್ತಾವ್ರೆ. ನಾನು ಯಾಕೆ ಸುಮ್ಮನೆ ಇರಬೇಕು? ಅಕ್ರಮದಲ್ಲಿ ಭಾಗಿಯಾಗಿರೋರು ನಂಜೇಗೌಡರ ಪರವಾಗಿ, ಶಾಸಕರ ಪರವಾಗಿ ಯಾರ್ಯಾರವ್ರೆ, ಎಷ್ಟು ಜನ ಅವರೇ? ಮತ್ತು ಬೇರೆ ಬೇರೆ ನಾಯಕರುಗಳು ಹಿಂದೆ ಓಡಾಡ್ತಾರಲ್ಲ, ಚಪ್ಪಾಳೆಗಳು ಓಡ್ಕೊಂಡು ಜೈಕಾರ್ಗಳು ಹಾಕ್ಕೊಂಡು, ಅವ್ರ ಪರವಾಗಿ ಯಾರ್ಯಾರು ಅವರೇ? ಅದನ್ನು ತೆಗಿಲಿಲ್ಲ ನಾನು ಅಂದರೆ, ನಾನೇನೋ 8 ವರ್ಷದಿಂದ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೋ, ಯಾರು ಲೇಔಟ್ಗಳು ಮಾಡ್ತಾರೋ, ಯಾರ್ಯಾರು ವ್ಯವಹಾರಸ್ಥರು ಏನನ್ನು ಮಾಡ್ಕೊತಾರೋ, ನಾನು ಒಂದು ದಿನ ಯೋಚನೆ ಮಾಡಿದನಲ್ಲ. ನಂದೇನೋ ನನ್ನ ಮಾಲೂರು ತಾಲೂಕಲ್ಲಿ ಹುಟ್ಟಿದ್ದೀನಿ. ನನ್ನ ತಾಲೂಕಿನ ಜನ ಕೆಳಂತದಿಂದ ರಾಜಕೀಯವಾಗಿ 86ರಿಂದ ನಾನು ರಾಜಕೀಯ ಬೆಳೆಸೋರೆ. ಇವತ್ತು ಒಳ್ಳೆ ಅವಕಾಶ ಮಾಡಿಕೊಟ್ಟವ್ರೆ. 2 ಸಾರಿ ಶಾಸಕನಾಗಿ ಮಾಡವ್ರೆ. ಮೊದಲನೇ ಅವಧಿಯಲ್ಲಿ ಮಾಡಿದ್ರು, ಅವತ್ತು BJP ಸರ್ಕಾರ ಸಹಕಾರ ಕೊಡಲಿಲ್ಲ. ಕೊಡೋದಕ್ಕೆ ಕೂಡ ಇವರು ನನಗೆ ಡೆವಲಪ್ಮೆಂಟ್ಸ್ಗೆ ತೊಂದರೆ ಕೊಟ್ಟಿದ್ದೆ. ಇವತ್ತು ಸರ್ಕಾರ ಇದೆ. ಅದೇನೇ ಆಗಲಿ ಸ್ವಾಭಿಮಾನ ಮಾಲೂರು ತಾಲೂಕನ್ನು ಉಳಿಸ್ಕೊಂಡವ್ರೆ ಸರ್ಕಾರದಲ್ಲಿ. ನನ್ನ ಎದ್ದರೆ ಕೂತ್ರೆ ನಂದು ಡೆವಲಪ್ಮೆಂಟ್ಸು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 8 ವರ್ಷದಿಂದ ಇದನ್ನೇ ಮಾಡಿರೋದು ನಾನು. ಈಗೇನು ಅಕ್ರಮ ಅಂತ ಶುರು ಮಾಡವ್ರೆ. ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಇನ್ನು ಅಕ್ರಮದಲ್ಲಿ ಯಾರವ್ರೆ ಅವನ್ನೆಲ್ಲ ತೆಗಿಬೇಕು. ನಾನಂತೂ ಅಕ್ರಮದಲ್ಲಿ ಇರೋನಲ್ಲ. ಯಾಕಂದರೆ ನನ್ನದೇ ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ. ನಾನು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬೇರೆ ಕಡೆಯಿಂದ ನಾನು MLA ಆಗ ದುಡ್ಡು ಎತ್ಕೊಂಡ್ಬಂದು ಇಲ್ಲಿ ಆಗ್ತಾ ಇರೋನಲ್ಲ. ನಾನು 86ರಿಂದ ಇವತ್ತುವರೆಗೂ ಕೆಳ ಹಂತದಿಂದ ರಾಜಕೀಯವಾಗಿ ನನ್ನ ತಾಲೂಕಿನ ಜನ ನನ್ನ ಸೋಲಿಲ್ಲದೆ ಇಲ್ಲಿವರೆಗೂ ಗೆಲ್ಸ್ಕೊಂಬಂದವ್ರೆ. ನಾನೇನಾದರೂ ಇಂಥ ಭಾಗಿಗಳಾಗಿದ್ದರೆ, ಅಕ್ರಮಗಳು ಮಾಡಬಾರ್ದು ಮಾಡಿದರೆ ನಾನು ಇವತ್ತು ಇಷ್ಟು ಎತ್ತರಕ್ಕೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಬೆಂಗಳೂರೂ ಅಲ್ಲ. ಏನೋ ಬಂದು ದುಡ್ಡು ಎತ್ಕೊಂಬೋದು, ಒಂದ್ಸರಿ MLA ಆಗ್ಬಿಡೋದು, ಇಲ್ಲ ಒಂದ್ಸರಿ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬಿಡೋದು, ಕ್ಲೋಸ್ ಅಷ್ಟೇ, ಸಾಕು ಹೋಗಲೇ ಅಂತ ನಾನು ವಾಪಸ್ ಕಳಿಸಿಲ್ಲ. 86ರಿಂದ ನನ್ನ ತಾಲೂಕಿನ ಜನ ಅವಕಾಶ ಕೊಟ್ಟ ಮೇಲೆ ನನ್ನ ಇನ್ನೂ ವಾಪಸ್ ಕಳಿಸಿಲ್ಲ. ಯಾವತ್ತು ಕಳಿಸ್ತಾರೋ ಎಂದು ನನಗೆ ಗೊತ್ತಿಲ್ಲ. ನೆಮ್ಮದಿಯಾಗಿರ್ತೀನಿ. ಅಂಥ ಸಂದರ್ಭದಲ್ಲಿ ನೀನು ಬೇಡಪ್ಪ ಅಂದರೆ ಇವತ್ತುವರೆಗೂ ಕೂಡ ಕೆಳಂತದಿಂದ ನನ್ನ ತಾಲೂಕಿನ ಜನ ಏನು ಬೆಳೆಸೋರೆ, ನನ್ನ 86ರಿಂದ ನಾನು ಏನು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಇವತ್ತುವರೆಗೂ ಉಳಿಸ್ಕೊಂಡವ್ರೆ. ಮುಂದಿನ ದಿನಗಳಲ್ಲೂ ಕೂಡ ಯಾರೇ ಟೀಕೆಗಳು ಮಾಡಲಿ, ಟಿಪ್ಪಣಿಗಳು ಮಾಡಲಿ, ಮತ್ತು ನಾನು ಅದರ ಬಗ್ಗೆ ನಾನು ತಲೆ ಕೆಡ್ಸೋಕ್ಕೆ ಹೋಗಲ್ಲ. ಪಾಪ ನೆನ್ನೆ ಯಾರೋ ಮಾಜಿ ಶಾಸಕರು ಒಬ್ಬರು ಹೇಳವ್ರೆ, ರಾಜ್ಕುಮಾರ್ ಅಂತ. ನಾನು ರಾಜ್ಕುಮಾರ್ ಏನಪ್ಪ, ನನ್ನ ತಾಲೂಕಿನ ಜನ ರಾಜನಾಗಿ ಮಾಡಿರೋದು ಹೊಸಕೋಟೆಯವರಲ್ಲ, ಬೆಂಗಳೂರವರಲ್ಲ,
ನನ್ನ ಮಾಲೂರು ತಾಲೂಕಿನ ಜನ ನೀನು ರಾಜನಾಗಿ ಅಧಿಕಾರ ಮಾಡುವಂತ 86ರಿಂದ ಇವತ್ತುವರೆಗೂ ಕೊಟ್ಟವ್ರಪ್ಪ. ನಿನ್ಗೆ ಎಷ್ಟು ದಿನ ಕೊಟ್ರಪ್ಪ? ನೀನು ಉಳಿಸ್ಕೊಂಡೇನಪ್ಪ? ಏನಪ್ಪ, ನಾನು ರಿಯಲ್ ಎಸ್ಟೇಟ್ ಅಲ್ಲ, ನಿಮಗೆ ರೂಢಿ ಇರ್ಬೋದು ಎಲ್ಲೆಲ್ಲೋ ರಿಯಲ್ ಎಸ್ಟೇಟ್ ಮಾಡೋದು, ಅಕ್ರಮ ದಾಖಲೆ ಮಾಡೋದು, ಆ ರೆವಿನ್ಯೂ ಮ್ಯಾಟ್ರೇ ಗೊತ್ತಿಲ್ಲ ರೀ ನನಗೆ. ನಾನು ಆ ಥರ ಬಂದವನೂ ಅಲ್ಲ ನಾನು. ನಿಮಗೆಲ್ಲ ಗೊತ್ತಿರೋದು, ಹುಡ್ಕೊಂಡು ಹೋಗ್ತಾ ಇದ್ರೆ ಹುಡ್ಕೊಂಬರ್ರಿ, ಯಾರನ್ನಿದ್ರೆ ನಾನು ಬಿಡಲ್ಲ, ಹುಡುಕೊಡ್ರಿ, ನಿಮ್ಗೆ ಸಪೋರ್ಟ ಮಾಡ್ತೀನಿ ನಾನು. ನನಗೆ ಯಾಕಂದ್ರೆ ರೆವಿನ್ಯೂದು ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನ ಹುಡುಕೋಕ್ಕೂ ಹೋಗಿಲ್ಲ. ನನ್ನ ಅವಕಾಶಗಳಲ್ಲಿ ನೀವು ಹುಡುಕ್ ಕೊಟ್ರೆ ನಾನೇನು ಮಾಡ್ತೀನಿ ಅಂದರೆ, ನಾನು ಸೀರಿಯಸ್ ಆಗಿ ಯಾವನೇ ಆಗಲಿ ಶಾಸಕ ಇದ್ದೀನಿ, ಸರ್ಕಾರ ಅದೇ, ನಾವು ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ.